ನಮಸ್ಕಾರ ರೀ 4 ಮಂದಿಗೆ ವೆಲ್ಕಮ್ ಟು BS ಥಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೆಲ್ಲಿ ಹೊಂಟಿವನ್ರ ಕೊಪ್ಪಳಕ್ಕೆ ಹೊಂಟಿವ್ರಿ. ಅದ ನಮ್ಮ ಸಿಟಿ ಕೊಪ್ಪಳಕ್ಕೆ ಎದಕ್ಕೆ ಹೊಂಟಿವಂದ್ರೆ ಕೊಪ್ಪಳಕ್ಕೆ ಹೋದ್ಮೇಲೆ ಹೇಳ್ತೀನಿ. ಇದ ನೋಡ್ರಿ ನಮ್ಮ ನೂತನವಾಗಿರ್ತಕ್ಕಂಥ ಹೈವೇ ಬಂತು ಕೊಪ್ಪಳ ಜಾತ್ರೆ. ಬರ್ರಿ ಕೊಪ್ಪಳ ಎಂಟ್ರೆನ್ಸ್ ಆದ್ವಿ. ಇವಾಗ ಇದು ಅಜ್ಜನ ಗವಿ ಮಠ. ಆಯಿತು ಅಂಕಲ್, ನೀವು ಓರಿ ಮುಂದ್ಗಡೆ, ನಾವೇನು ಅಂದೇ ಇಲ್ಲ ನಿಮಗೆ. ಇದ ನೋಡ್ರಿ ನಮ್ಮ ಅಜ್ಜಂದೆಲ್ಲ ಗವಿ ಮಠ ಎಂಟ್ರನ್ಸ್. ನಮ್ಮ ಅಜ್ಜ ಎಲ್ಲ ಕ್ಲೀನೆಸ್ ಎಲ್ಲ ಪ್ರತಿಯೊಂದು ಶಾಪಲ್ಲಿ ಕೂಡ ಅಜ್ಜನ ಫೋಟೋ ಇದಾವಿಲ್ಲಲ್ಲ. ಪ್ರತಿಯೊಂದು ಹಳ್ಳಿ ಅಂದರೆ ಒಂದು ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಇದನ್ನು ಕರೀತಾರೆ. ನೋಡ್ರಿ ಎಲ್ಲ ಜಾತ್ರೆಗಳ ಸಾಮಾನುಗಳು ಎಲ್ಲ ಬಂದ್ಬಿಟ್ಟದವು ಇವಾಗ. ಇದ ನೋಡ್ರಿ ನಮ್ಮ ಅಜ್ಜನ ಮಠ ಅದ್ದೂರಿ ಜಾತ್ರೆ 5ನೇ ತಾರೀಕಿಗೆ ಎಲ್ಲರೂ ಬಂದ್ಬಿಡ್ರಿ. 5ನೇ ತಾರೀಕಿಗೆ ಬಂದು ಅಜ್ಜನ ಭಾಷಣ ಕೇಳ್ರಿ. ಹೆಂಗಿರ್ತೈತೆ ಅಂದ್ರೆ ಅದನ್ನು ನೆಕ್ಸ್ಟ್ ಲೆವೆಲ್ ಭಾಷಣ ಅಂತಲೇ ಹೇಳ್ಬೋದು. ಅಜ್ಜಂದು ನೆಕ್ಸ್ಟ್ ಲೆವೆಲ್ ಭಾಷಣ ನೋಡ್ರಿ. ಹೊಸ ತೇರು, ಅಜ್ಜಂದು ತೇರು ರೆಡಿ ಆಗೈತಿ. ಇನ್ನೇನು 5ನೇ ತಾರೀಕು ಬಂತಂದ್ರೆ ಎಳೆಯದ. ಇದು ಕಾಲೇಜ್ ಇವೆಲ್ಲ ಈ ಕಡೆ ಕಾಲೇಜು. ಬರ್ರಿ ಅಜ್ಜಂದು ಇನ್ನೊಂದು ಸ್ವಲ್ಪ ಇಲ್ಲಿ ಜಾತ್ರೆ ತೋರಿಸ್ತೀನಿ ಬರ್ರಿ ಇವಾಗ ನಿಮಗೆ. ಇದ ನೋಡ್ರಿ ಎಲ್ಲ ಜಾತ್ರೆ ಸಾಮಾನುಗಳು. ದೊಡ್ಡ ದೊಡ್ಡ ಜೋಕಾಲಿನ ಬಂದವು. ಯಪ್ಪ, ಈ ಜೋಕಾಲಿಗೆ ಯಾವಾಗಪ್ಪ ಆಡೋದು ನಾವು? ನೋಡ್ರಿ ಹೆಂಗೆ ಈ ಜೋಕಾಲಿಗಳು ಎಲ್ಲ. ಇನ್ನೂ ಬರ್ರಿ ಮುಂದೆ ಅಲ್ಲಿ ಮಟ್ಟದು. ಬರ್ರಿ ಈ ಕಡೆ ಬರ್ರಿ ಇವಾಗ. ಇವ್ರಡ್ತಿ ಎಲ್ಲೇ ಸಂಧ್ಯಾ ಕರ್ಕೊಂಡು ಹೊಂಟ್ಬಿಟ್ರೆ ನನ್ನ ಲೇ ಅಮ್ಮದಳು ತಡ್ಲೆ ಓದ್ಲು ಲೇ ನಮ್ಮ ಅಜ್ಜ ಬಂದಲ್ಲಿ. ಲೇ ಬರಲಿ ನಮ್ಮ ಅಜ್ಜ ಅಕ್ಕ ಸುಮ್ಮನೆ ಬಿಟ್ಟ, ನಾವು ಸುಮ್ಮನೆ ಬಂದ್ವಿ. ಬರ್ರಿ ಇವಾಗ ನಾವು ಎದಕ್ಕೆ ಹೊಂಟಿವಂದ್ರೆ ಫ್ರಿಜ್ ತರಕ್ಕೆ ಹೊಂಟಿವಿ. ಫ್ರಿಜ್ ನಮಗಲ್ಲ, ನಮ್ಮ ದೋಸ್ತಗೆ ಫ್ರಿಜ್ ತರಕ್ಕೆ ಹೊಂಟಿವಿ. ಹೋಗ್ಬರ್ರಿ ಇಲ್ಲೇ ಹೋಗ್ಬರ್ರಿ. ಇಲ್ಲೇ ಐತೆ ನೋಡ್ರಿ ಅಂಗಡಿ. ಅಲ್ಲಿ ದೂರ ಐತೆ ತೋರಿಸ್ತೀನಿ. ಇನ್ನೂ ದೂರ ಬಂತು ನೀವು ಅಲ್ಲೋರಿ. ಬಂತು ಇನ್ನೂ ಬಂತು ನೋಡ್ರಿ. ಇವಾಗ ಅಂಗಡಿ ಒಳಗೆ ಹೋಗ್ಬರ್ರಿ ಮಾವಾ. ಏನು ಮಾಡಕತ್ತಿಲಿ ಓನರ್ ಫ್ರಿಜ್. ಇವಾಗ ಸುಮ್ಮನೆ ಮನೆಗೆ ಹೋಗಿ ತೋರಿಸ್ತೀನಿ. ಆಯ್ತು ಬಿಡಪ್ಪ, ಮನೆಗೆ ಹೋದ್ಮೇಲೆ ತೋರಿಸುವಂತಿ. ಬರ್ರಿ ಬಿಡೋ ಮರೆ, ಪ್ಯಾಕಿಂಗ್ ಮಾಡಕ್ಕಾರ ಬಿಡುವಲ್ಲ ನಮ್ಮನ್ನ. ಫ್ರಿಜ್ಜು ಅಂತ ನೆಂತು ಬಿಟ್ಟಿ. ಆಯ್ತು ಬಿಡಪ್ಪ, ನೀನು ಬಿಟ್ವಿ. ನಮ್ಮ ಬೇರೆ ಕೆಲಸ ಬಂತೀಗ. ಈಗ ನೋಡ್ರಿ ಬ್ಯಾನರ್ ಹಾಕ್ಸಕತ್ತೀವಿ. ಬ್ಯಾನರ್ ಹಾಕಿ ಸಾಕತ್ತು ಕುಂತು ಚಾರ ಕುಡಿಸಿ ಬರಲಿ ಅಂದೆ. ಮಾವ ಚಾ ಕುಡಿಸ್ಲಿ ಸ್ವಲ್ಪ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು? ಮಾವ ನಿನ್ನ ಮೇಲೆ ಏನು ದ್ವೇಷ ಇಲ್ಲ. ದಾಂಡ್ಯಾಲಿಗೆ ಹೋಗೋಣ ಅಂದ್ರೆ ಮುಗಿದ ಕತಿ. ಪಾನರ್ ಹಾಕ್ಸ್ಬರ್ರಿ. ಪಾನ್ ಅಂತರ ಹಾಕ್ಸಿದ್ರು. ಪಾನ್ ಅಂತರ ಹಾಕ್ಯಂಡ್ವಿ. ಈಗ ಪಾನ್ ಹಾಕ್ಯಂದು ನಮ್ಮ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕಂದ್ರೆ ಇವಾಗ ತಡ್ರಿ ಹಣ್ಣು ಏನು ಹಾಕಕತ್ತೇನೆ ನೋಡು. ತೆಗೆದು ಇನ್ನೊಂದು ಡಬ್ಬಿ ಹೋದ ಸಾಕ್ಬಿಡಿ ಹಣ್ಣು ಹೊಕ್ಕಿ ನಾವು. ಬರ್ರಿ ಇವಾಗ ಬಸ್ ಸ್ಟ್ಯಾಂಡ್ನಾಗ ಹೋಗೋ ಕೆಲಸ ಐತಿ. ಬಸ್ ಸ್ಟ್ಯಾಂಡ್ನಾಗ ಯಾಕಂದ್ರೆ ನಾವು ದಂಡ್ಯಾಲಕ್ಕೆ ಹೊಂಟೀವಿ ಮೂವರು. ಆ ಮೂವರು ಮಾಡಿಸ್ರಿ ಬರ್ತೀವಿ ಅಂತ ಹೇಳ್ಯಾರ. ಬರ್ರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬರ್ರಿ. ಬಸ್ ಸ್ಟ್ಯಾಂಡ್ ತೋರಿಸ್ತೀವಿ ನೋಡ್ರಿ. ಈ ಕಡೆ ಬಾರ. ನೀನಲ್ಲಿ ಹೋಗಲಿ. ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಮುಂಗಡ ಟಿಕೆಟ್ ದರ. ಬರ್ರಿ ಒಳಗಡೆ ಹೋಗಿ ಇವಾಗ ಮುಂಗಡ ಟಿಕೆಟ್ ದರದ ಹತ್ರ ಹೋಗೋಣ. ಇವಾಗ ಏನು ನೋಡಕತ್ತಿಯಪ್ಪ? ಬುಕ್ ಅಂತೂ ಮಾಡೋದಂದ್ರೆ ಫಿಕ್ಸ್ ಆಗಿರಿ. ನೀವಂದ್ರೂ ಬುಕ್ ಮಾಡಲ್ಲ. ನನ್ನ ಮಾತು ಕೇಳಿ ಸುಮ್ಮನೆ ಆಗ್ಲಾರ್ದ ಕೆಲಸ. ಹೋಗ್ಬಿಡಂಬ ಸುಮ್ಮನೆ. ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಬೇಡ ಬಾಲೇ. ನಾ ಬರಲ್ಲ ಬಾರಲ್ಲಿ ಹೋಗೋಣ. ಆದ್ರೂ ಕೇಳ್ಕೊಂಬರ್ತಾನೆ ಅಂತ ಹೇಳ್ರಿ. ಏನೋ ಹೋಗೋಣ. ಮೇಡಮ್ ಫುಲ್ ಬಿಜಿ ಇದ್ಲು. ಆದ್ರೆ ಕೇಳಿದ ತಕ್ಷಣ ನಾವು ಹೊಂಟಿದ್ದೆ ನಮ್ಮೂರ ಕಡೆಗೆ. ಬನ್ನಿ ನಮ್ಮೂರ ಕಡೆ ಹೋಗ್ಬಿಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು BS ಥಂಡರ್ ಲೈಫ್ ಅಂತೇಳಿ. ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಣ್ಣಪುಟ್ಟ ತಪ್ಪುಗಳಿದ್ದರೆ ಕ್ಷಮಿಸಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.